ಎಲ್ರಿಗೂ ನಮಸ್ಕಾರ. ಚೈನಾದಲ್ಲಿ ನಾನು 5 ವರ್ಷ MBBS ಮುಗಿಸಿ ಇವಾಗ ಕರೆಂಟ್ಲಿ ಇಂಟರ್ನ್‌ಶಿಪ್ ಮಾಡ್ತಾ ಇದ್ದೀನಿ ಆಂಡ್ ನನಗೆ ಸರ್ಜರಿ ಪೋಸ್ಟಿಂಗ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಸರ್ಜರಿ ಡಿಪಾರ್ಟ್ಮೆಂಟ್ ಬಂದು ಯೂರಾಲಜಿ ಇತ್ತು. ಈ ವಿಡಿಯೋಲಿ ನಾನು ಅಟೆಂಡ್ ಮಾಡಿರೋ ಫಸ್ಟ್ ಸರ್ಜರಿನ ತೋರಿಸ್ತಾ ಇದ್ದೀನಿ ಆಂಡ್ ಈ ಸರ್ಜರಿ ಹೆಸರು ರೋಬೋಟಿಕ್ ಲ್ಯಾಪ್ರೋಸ್ಕೋಪಿಕ್ ಪಾರ್ಷಿಯಲ್ ನೆಫ್ರೆಕ್ಟಮಿ ಅಂತ. ಈ ಸರ್ಜರಿ ಮಾಡೋಕೆ ಸ್ಪೆಷಲೈಸೇಷನ್ ಮಾಡಿರಬೇಕು. ನಾನೊಂದು ಇಂಟರ್ನ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ಜಸ್ಟ್ ಅಬ್ಸರ್ವೇಷನ್ ಮಾಡೋಕೆ ಹೋಗಿದ್ದೆ. ಈ ಪೇಷಂಟ್‌ಗೆ ಲೆಫ್ಟ್ ರೀನಲ್ ಟ್ಯೂಮರ್ ಆಗಿತ್ತು ವಿಚ್ ಇಸ್ ಮ್ಯಾಲಿಗ್ನೆಂಟ್ ಆಂಡ್ ತುಂಬಾ ಅಗ್ರೆಸಿವ್ ಆಗಿತ್ತು. ಇದಕ್ಕೆ ಸರ್ಜರಿ ಬೇಕಾಗಿತ್ತು. ಇದೊಂದು ಕಾಂಪ್ಲಿಕೇಟೆಡ್ ಸರ್ಜರಿ ಆಗಿರೋದ್ರಿಂದ ನಮ್ ಡಾಕ್ಟರ್ ರೋಬೋಟಿಕ್ ಸರ್ಜರಿನ ಆಪ್ಟ್ ಮಾಡಿದ್ರು ಅಂಡ್ ರೋಬೋಟಿಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಏನಂದ್ರೆ ವೆಲ್ ಟ್ರೈನ್ಡ್ ಸರ್ಜನ್ ಕಂಪ್ಯೂಟರ್ ಬಳಸ್ಕೊಂಡು ರೋಬೋಟ್ ನ ಕಂಟ್ರೋಲ್ ಮಾಡಿ ಸರ್ಜರಿನ ಮಾಡ್ತಾರೆ. ಈ ರೋಬೋಟಿಕ್ ಸರ್ಜರಿ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಅಂಡ್ ನಂಗೆ ತುಂಬಾ ಫ್ಯಾಸಿನೇಟಿಂಗ್ ಅನಿಸ್ತು. ಬಿಕಾಸ್ ಡಾಕ್ಟರೇ ಎಲ್ಲೋ ಕುತ್ಕೊಂಡಿದ್ದಾರೆ ಅಂಡ್ ಪೇಷಂಟೇ ಎಲ್ಲೋ ಇದ್ದಾರೆ, ರೋಬೋಟ್ ಯೂಸ್ ಮಾಡ್ಕೊಂಡು ಸರ್ಜರಿ ಮಾಡ್ತಿದ್ದಾರೆ. ಸರ್ಜರಿ ಮುಗ್ದಾದ್ಮೇಲೆ ಡಾಕ್ಟರ್ ನನಗೆ ಇಂಗ್ಲಿಷ್ ಅಲ್ಲಿ ಮತ್ತೆ ಪ್ರೊಸೀಜರ್ ನ ಎಕ್ಸ್ಪ್ಲೈನ್ ಮಾಡಿದ್ರು. ಈ ವಿಡಿಯೋ ಇಲ್ಲಿಗೆ ಮುಗೀತು. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಓಕೆ ಬಾಯ್.